ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಿಮಗೆ ಮತ್ತೊಂದು ಕೋರ್ಸಿನ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೀನಿ. ಅದ್ಯಾವುದು ಅಂದರೆ ಮೆರೈನ್ ಇಂಜಿನಿಯರಿಂಗ್ ಕೋರ್ಸ್ ಅಂತೇಳಿ ಕೇಳಿರ್ಬೋದು. ಮೆರೈನ್ ಇಂಜಿನಿಯರಿಂಗ್ ಕೋರ್ಸ್ ಅಂತೇಳಿ ಅದರಲ್ಲಿ ತುಂಬ ಬ್ರಾಂಚಸ್ಸು ಸಹ ಬರ್ತವೆ. ಈಗ ಅದರಲ್ಲಿ ಇಂಜಿನಿಯರಿಂಗ್ ಸಂಬಂಧಪಟ್ಟಂಗೆ ನಾನು ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಇದು ಒಂದು ಇಂಜಿನಿಯರಿಂಗಲ್ಲಿ ಒಂದು ಬ್ರಾಂಚ್. ಏನಂದರೆ ಶಿಪ್ ಕನ್ಸ್ಟ್ರಕ್ಟ್ ಮಾಡೋದಿರ್ಬೋದು, ಮಿಷಿನ್ ಇಕ್ವಿಪ್ಮೆಂಟ್ ಫಾರ್ ಸೀ ಕ್ರಾಫ್ಟ್ ಅಂತಲೂ ಕರೀತಾರೆ, ಡಾಕ್ ಅಂತ ಕರೀತಾರೆ, ಹಾರ್ಬರ್ ಇನ್ಸ್ಟಾಲೇಷನ್ಸು ಅಂಡ್ ಆಲ್ ಸಿ ರಿಲೇಟೆಡ್ ಆಪರೇಷನ್ಸು, ಡಿಸೈನಿಂಗ್, ಮೇಂಟೆನೆನ್ಸು, ಬಿಲ್ಡ್ ಮಿಷಿನ್ಸು, ಅರೌಂಡ್ ದ ಸೀನಲ್ಲಿ ಬರೋ ಅಂತ ಸಿ ಇರ್ಬೋದು, ಇಲ್ಲ ಶಿಪ್ಪಿಗೆ ಸಂಬಂಧಪಟ್ಟಂತ ಎಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕೋರ್ಸ್ಗಳ ಬಗ್ಗೆ ಇಲ್ಲಿ ನೀವು ತಿಳ್ಕೊಬೋದು. ಮೆರೈನ್ ಇಂಜಿನಿಯರಿಂಗ್ ಕೋರ್ಸಸ್ ಅಂತೇಳಿ ಒಟ್ಟು ನಮ್ಮ ಇಂಡಿಯಾದಲ್ಲಿ 70 ಮೆರೈನ್ ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂಥ ಕೆಲವು ಕಾಲೇಜಸ್ ಯಾವ್ಯಾವುದು ಅಂದರೆ ಮಂಗಳೂರು ಮೆರೈನ್ ಕಾಲೇಜ್ ಅಂಡ್ ಟೆಕ್ನಾಲಜಿ ಅಂತ ಒಂದಿದೆ. ಮತ್ತು ಸೂರತ್ಕಲ್ಲಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಕರ್ನಾಟಕ ಸೂರತ್ಕಲ್ಲಲ್ಲೂ ಒಂದಿದೆ. ಮತ್ತು SIT ಮಂಗಳೂರು ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತೇಳಿ ಕರೀತಾರೆ. ಈ 3 ಕಾಲೇಜಸ್ಸು ಮಂಗಳೂರಲ್ಲಿ ಇರೋ ಅಂಥವೆ. ಯಾಕೆಂದರೆ ನಮಗೆ ಈ ಸಿ ರಿಲೇಟೆಡ್ ಕೋರ್ಸ್ ಆಗಿರೋದ್ರಿಂದ ನಿಯರ್ ಮಂಗಳೂರಲ್ಲೇ ಈ 3 ಕಾಲೇಜಸ್ಸು ಸಹ ಮಂಗಳೂರಲ್ಲೇ ಇದೆ. ಇದರಲ್ಲಿ ಯಾವ್ಯಾವ ಕೋರ್ಸ್ ಬರ್ತವೆ ಅಂತಂದರೆ ಈ ಮೆರೈನ್ ಇಂಜಿನಿಯರಿಂಗಲ್ಲಿ ಶಿಪ್ ಬಿಲ್ಡಿಂಗ್ ಆ್ಯಂಡ್ ರಿಪೇರ್, ಮತ್ತು ನಾಟಿಕಲ್ ಸೈನ್ಸು, ಮ್ಯಾರಿಟೈಮ್ ಸೈನ್ಸು, ನಾವೆಲ್ ಆರ್ಕಿಟೆಕ್ಚರು, ಓಷನ್ ಇಂಜಿನಿಯರಿಂಗ್, ಮೆರೈನ್ ಇಂಜಿನಿಯರಿಂಗ್ ಅಂತೇಳಿ ಬರುತ್ತೆ, 4 years ಅದು, ಮ್ಯಾರಿಟೈಮ್ ಮ್ಯಾನೇಜ್ಮೆಂಟು, ಈ ಥರ ಶಿಪ್ಪಿಗೆ ರಿಲೇಟೆಡ್ ಕೋರ್ಸಸ್ ಎಲ್ಲ ಈ ಮೆರೈನ್ ಇಂಜಿನಿಯರಿಂಗ್ ಕೋರ್ಸಸ್ಸಲ್ಲೇ ಬರ್ತವೆ. ಇದಕ್ಕೆ ನೀವೇನಾದರೂ ಸೇರಬೇಕು ಅಂದ್ಕೊಂಡ್ರೆ ಎಲಿಜಿಬಿಲಿಟಿ ಏನು ಅಂತ ಬಂದರೆ PUC ಸೈನ್ಸ್, ಅದರಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ ಕಂಪಲ್ಸರಿ ಸಬ್ಜೆಕ್ಟ್ ಆಗಿರಬೇಕು. ಜೊತೆಗೆ 60% ಇರಬೇಕು. ಯಾವ್ಯಾವುದು ಅಂದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು 60% ಇರಬೇಕು. ಜೊತೆಗೆ ಇಂಗ್ಲೀಷು 50% ಇರಬೇಕು. ನೆನ್ಪಿಟ್ಕೊಳ್ಳಿ, PCM ಸೈನ್ಸ್ ಓದಿರೋ ವಿದ್ಯಾರ್ಥಿಗಳು ಈ ಕೋರ್ಸಿಗೆ ಜಾಯ್ನ್ ಆಗ್ಬೋದು. PCM 60% ಇರಬೇಕು, ಇಂಗ್ಲೀಷು 50% ಇರಬೇಕು ಅಂತ ಹೇಳಿ ಕೇಳ್ತಾರೆ. ಇದಕ್ಕೆಲ್ಲ ಯಾವ್ಯಾವ ಎಕ್ಸಾಮ್ ಬರೀಬೇಕಾಗುತ್ತೆ ನೀವು ಅಂತಂದರೆ, ನಮ್ಮ ಕರ್ನಾಟಕದವ್ರು KCET ಬರೆದ್ರು ಸಾಕು. CET ಮುಖಾಂತರ ನೀವು ಮೆರೈನ್ ಇಂಜಿನಿಯರಿಂಗ್ ಕಾಲೇಜ್ ಮಂಗಳೂರಲ್ಲಿರೋಂಥವಕ್ಕೆ ಸೇರ್ಬೋದು. ಸಪೋಸ್ ಸೂರತ್ಕಲ್ NITಗೆ ಸೇರಬೇಕು ಅಂದರೆ JEE ಮೈನ್ಸ್ ಎಕ್ಸಾಮ್ ಬರೀಬೇಕು, ಅದ್ರ ಮುಖಾಂತರ ಸೇರಿಸ್ಕೋತಾರೆ. ಇನ್ನು ಕೆಲವೊಂದು ಕಾಲೇಜ್ಗೆ IMU CET ಅಂತ ಬರುತ್ತೆ, ಇಂಡಿಯನ್ ಮ್ಯಾರಿಟೈಮ್ ಯೂನಿವರ್ಸಿಟಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ, ಕೆಲವಕ್ಕೆ ಆ ಕೋರ್ಸ್ ಬರೀಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಇವು ಯಾವ ಕೋರ್ಸ್ ಬರೆದ್ರು ನೀವು ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು, ಮೆರೈನ್ ಇಂಜಿನಿಯರಿಂಗಿಗೆ ಅಂತೇಳಿ. ಇದರಲ್ಲಿ ಕ್ಯಾರಿಯರ್ ಆಪ್ಷನ್ಸು ತುಂಬ ಚೆನ್ನಾಗಿದೆ. ಮೆರೈನ್ ಇಂಜಿನಿಯರ್ ಅಂತ ಕರೀತಾರೆ, ಮೆರೈನ್ ಪೈಲಟ್ ಅಂತ ಮಾಡ್ಬೋದು, ಡಕ್ ಆಫೀಸರ್ ಅಂತ ಕರೀತಾರೆ, ಶಿಪ್ಪಿಂಗ್ ಏಜೆಂಟ್ ಅಂತ ಕರೀತಾರೆ, ಮೆರೈನ್ ಟೆಕ್ನಿಷಿಯನ್ ಅಂತ ಕರೀತಾರೆ, ಮೆರೈನ್ ಆಪರೇಷನ್ ಮ್ಯಾನೇಜರ್ ಅಂತ ಕರೀತಾರೆ, ಮೇಂಟೆನೆನ್ಸ್ ಇಂಜಿನಿಯರು, ಪೋರ್ಟ್ ಮ್ಯಾನೇಜರು, ಶಿಪ್ ಮ್ಯಾನೇಜರು, ಮೆರೈನ್ ಸರ್ವೇಯರು. ತುಂಬ ಕ್ಯಾರಿಯರ್ ಆಪರ್ಚುನಿಟೀಸ್ ಇದೆ. ಪ್ರೈವೇಟಲ್ಲೂ ಸಿಗ್ತದೆ ನಿಮಗೆ, ಗೌರ್ಮೆಂಟಲ್ಲೂ ಸಿಗ್ತದೆ. ಹಂಗೂ ಇಲ್ಲ ಅಂದರೆ ನೀವು ನೇವಿ ಇದರಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು, ಇಂಡಿಯಾದ ನೇವಿ ಇದರಲ್ಲಿ. ಈ ಥರದ್ದು ತುಂಬ ಅಂದರೆ ಶಿಪ್ ಸಿ ಕ್ರಾಫ್ಟ್ನ ಡಿಸೈನ್ ಮಾಡೋದಿರ್ಬೋದು, ಬಿಲ್ಡ್ ಮಾಡೋದಿರ್ಬೋದು, ಅವೆಲ್ಲ ಈ ಕೋರ್ಸಲ್ಲೇ ನೀವು ಕಲಿತೀರಿ. ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಜಾಬನ್ನು ಸಹ ಮಾಡ್ಬೋದು. ತುಂಬ ಸ್ಕೋಪ್ ಇದೆ. ಕ್ಯಾರಿಯರ್ ಆಪ್ಷನ್ಸು ಪ್ರೈವೇಟ್ ಹೇಳಿದ್ನಲ್ಲ, ಪ್ರೈವೇಟಲ್ಲಿದೆ, ಗೌರ್ಮೆಂಟಲ್ಲಿದೆ, ಶಿಪ್ಪಿಂಗ್ ಕಂಪ್ನೀಸು, ಸಿ ಕ್ರಾಫ್ಟ್ ಡಿಸೈನಿಂಗ್ ಆ್ಯಂಡ್ ಬಿಲ್ಡಿಂಗ್, ಇಂಜಿನ್ ಪ್ರೊಡಕ್ಷನ್ ಫಾರ್ಮ್ಸಲ್ಲೂ ಕೆಲಸ ಮಾಡ್ಬೋದು. ದೇ ಹ್ಯಾವ್ ಅ ವೈಡ್ ಸ್ಕೋಪ್ ಫಾರ್ ಕ್ಯಾರಿಯರ್ ಆಪರ್ಚುನಿಟೀಸ್. ಕಂಪನೀಸಲ್ಲೂ ಕೆಲವು ಕಂಪ್ನೀಸಲ್ಲೂ ಇದಕ್ಕೆ ತಗೊತಾರೆ. ONGC ಅಂತ ಕಡೆ ಎಲ್ಲ ಇವ್ರನ್ನ ಆಫ್ ಮಾಡ್ಕೋತಾರೆ. ಮತ್ತು ಪ್ಲೇಸ್ಮೆಂಟು ಅಷ್ಟೇ 100% ಪ್ಲೇಸ್ಮೆಂಟ್ ಇದೆ. 100% ಪ್ಲೇಸ್ಮೆಂಟು. ತುಂಬ ಕಂಪ್ನೀಸು ಪ್ರೈವೇಟಲ್ಲಿ ಇದ್ದಾವೆ. ಇಂಡಿಯನ್ ನೇವಿಲಿ ಬೇಕಾದ್ರೂ ಕೆಲಸ ಮಾಡ್ಬೋದು, ಭಾರತಿ ಶಿಪ್ ಯಾರ್ಡು, ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂತಿದೆ, ABG ಶಿಪ್ ಯಾರ್ಡು, ಸೀ ಪೋರ್ಟ್ಸು, ಮೊಬೈಲ್ ಶಾಪಿಂಗು, ಮತ್ತು ಒರಿನೋ ಮೆರೈನ್ ಕನ್ಸಲ್ಟೆನ್ಸಿ, ಡೊಮಿಸೋ ಶಿಪ್, ಇಶ್ಮಾ ಇಂಡಿಯಾ, ಎಲೈಟ್ ಮೆರೈನರ್ಸ್, ತುಂಬ ಕಂಪ್ನಿಗಳಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ. 100% ಪ್ಲೇಸ್ಮೆಂಟ್ ಆಗೋವಂಥ ಒಂದು ಕೋರ್ಸು ಸಹ ಇದು. ಸ್ಯಾಲ್ರಿ ಯಾವ ಥರ ಇದೆ ಅಂತಂದರೆ
ಅಂದರೆ ಟಾಪ್ ಮೋಸ್ಟ್ ಅಂತ ಬಂದರೆ ಚೀಫ್ ಇಂಜಿನಿಯರ್ ಅಂತ ಕರೀತಾರೆ. ಮೆರೈನ್ ಇಂಜಿನಿಯರಲ್ಲಿ ಅಂದರೆ ಎಕ್ಸ್ಪೀರಿಯನ್ಸ್ ಆಗಿರೋಂಥವ್ರು ಇರ್ಬೋದು. ಆ ಥರದ ಎಕ್ಸ್ಪೀರಿಯನ್ಸ್ ಮೇಲೆ ಕೊಡ್ತಾ ಹೋಗ್ತಾರೆ. ಚೀಫ್ ಇಂಜಿನಿಯರ್ ಏನಾರು ಆದರೆ ಪರ್ ಮಂತ್ಗೆ 6.6 lakhs to 12 lakhs ವರೆಗೂ ಇದೆ. ನೆನ್ಪಿಟ್ಕೊಡಿ, ಒಂದು ಮಂತಿಗೆ ನಾನು ಹೇಳ್ತಾ ಇರೋದು 6.6 lakhs to 12 lakhs ಎಕ್ಸ್ಪೀರಿಯನ್ಸ್ಡ್ ಮತ್ತು ಟ್ಯಾಲೆಂಟ್ ಮೇಲೆ ಹೋಗುತ್ತೆ, ಸೀನಿಯಾರಿಟಿ ಮೇಲೆ ಕೊಡ್ತಾರೆ. ಅದೇ ರೀತಿ ಸೆಕೆಂಡ್ ಇಂಜಿನಿಯರ್ ಅಂತ ಬರುತ್ತೆ, 5.4 to 8 lakhs ಇದೆ ಅವ್ರಿಗೆ. ಅದೇ ಥರ್ಡ್ ಇಂಜಿನಿಯರ್ ಅಂದರೆ 3.3 to 4.5 lakhs ಪರ್ ಮಂತ್. ಫೋರ್ತ್ ಇಂಜಿನಿಯರ್ ಅಂತ ಬರುತ್ತೆ 2 to 4 lakhs. ಮತ್ತು ಟ್ರೈನಿ ಮ್ಯಾನೇಜರ್ ಇಂಜಿನಿಯರ್ ಅಂತ ಬರುತ್ತೆ 50,000 to 70,000 ಸ್ಟಾರ್ಟಿಂಗಲ್ಲಿ ಪರ್ ಮಂತ್ ಸ್ಯಾಲ್ರಿ ಇಷ್ಟಿರ್ತದೆ. ಇದಕ್ಕೆ ಸೇರಬೇಕು ಅಂದರೆ ಸ್ವಲ್ಪ ಮೆಡಿಕಲ್ ಫಿಟ್ನೆಸ್ ಇರಬೇಕಾಗ್ತದೆ. ಅದೇನಂದರೆ ಮೆಡಿಕಲ್ ಫಿಟ್ ವಿತ್ ಐಸೈಟು 6/6 ಒಳಗೆ ಇರಬೇಕು. ಅದೇ ರೀತಿ ಎಕ್ಸ್ಟರ್ನಲ್ ಏಡ್ಸ್ ಏನು ಇರ್ಕೂಡ್ದು, ನೋ ಕಲರ್ ಬ್ಲೈಂಡ್ನೆಸ್ ಅಂತಲೂ ಹೇಳ್ತಾರೆ. ಮಿನಿಮಮ್ ಹೈಟು 157 centimeters ಇರಬೇಕು. ಇಷ್ಟು ಮೆಡಿಕಲ್ ಫಿಟ್ನೆಸ್ ಆಗಿದೆ. ಇದರಲ್ಲಿ DG ರ್ಯಾಂಕ್ ಆ್ಯಂಡ್ ನಾನ್ DG ರ್ಯಾಂಕ್ ಅಂತಲೂ ಬರುತ್ತೆ. DG ರ್ಯಾಂಕ್ ಅಂದರೆ ಅದು ಹೇಳಿದ್ವಲ್ಲ ಶಿಪ್ ಪೈಲಟ್, ಆ ಥರದ್ದು ಬರುತ್ತೆ. ನಾನ್ DG ರ್ಯಾಂಕ್ ಅಂತ ಬಂತಂದರೆ ಇನ್ನು ಉಳಿದಿರೋ ಶಿಪ್ಪಿಗೆ ಸಂಬಂಧಪಟ್ಟಿರೋ ಎಲ್ಲ ಕೋರ್ಸು ಸಹ ಏನು ನಾನ್ DG ರ್ಯಾಂಕಿಂಗಿಗೆ ಬರುತ್ತೆ. ಆಯಿತಾ, ನೆನ್ಪಿಟ್ಕೋ. ಅದರಲ್ಲಿ ನಾನ್ DG ರ್ಯಾಂಕಲ್ಲಿ ಹೇಳಿದ್ವಲ್ಲ ಶಿಪ್ ರಿಪೇರಿ ಇರ್ಬೋದು, ಮೈಂಟೆನೆನ್ಸ್ ಇರ್ಬೋದು, ಮಿಕ್ಕಿ ಎಲ್ಲದೂ ಸಹ ಪೈಲಟ್ ಒಂದು ಬಿಟ್ಟು ಅಂದರೆ ಶಿಪ್ ಪೈಲಟ್ ಬಿಟ್ಟು ಮಿಕ್ಕಿದ್ದೆಲ್ಲ ನಾನ್ DG ರ್ಯಾಂಕಿಗೆ ಬರುತ್ತೆ. DG ರ್ಯಾಂಕ್ ಅಂದರೆ ಶಿಪ್ ಪೈಲಟನ್ನು ಹೇಳ್ತಾರೆ. ತುಂಬ ಇದೊಂದು ಉತ್ತಮವಾದ ಕೋರ್ಸು. ಈ ಕೋರ್ಸ್ ಮಾಡಬೇಕಂದ್ರೆ ನೀವು ಮಂಗಳೂರಲ್ಲೇ ಇರೋಂಥ ಮೆರೈನ್ ಇಂಜಿನಿಯರಿಂಗ್ ಕಾಲೇಜು ಅಂತ ಇದೆ, ಮತ್ತು ಸೂರತ್ಕಲ್ NIT-ನಲ್ಲಿದೆ. ನೋಡಬೇಕು ನೀವು. NIT-ಲೇ ಸೇರಬೇಕು ಅಂತಂದರೆ JEE ಮೈನ್ಸ್ ಎಕ್ಸಾಮ್ ಎಲ್ಲ ಒಳ್ಳೆ ಸ್ಕೋರ್ ಆಗಿದೆ, ಅಲ್ಲೂ ಸಹ ಅಪ್ಲೈ ಮಾಡ್ಬೋದು. ಇನ್ನು ಎಲ್ಲದಕ್ಕೂ KSET ಮುಖಾಂತರನೇ ಈ ಕೋರ್ಸ್ಗೆ ಸೇರ್ಬೋದು. 100% ಪ್ಲೇಸ್ಮೆಂಟ್ ಇದೆ. ತುಂಬ ಉತ್ತಮವಾದ ಕೋರ್ಸು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಈ ಕೋರ್ಸಿಗೆ ಸೇರ್ಬೋದು. ಯಾಕೆಂದರೆ ನೇವಿಲೂ ಸಹ ಈ ಕೋರ್ಸ್ ಮುಗಿಸ್ಕೊಂಡ್ರೆ ನೇವಿಲೂ ಸಹ ಅಪಾಯಿಂಟ್ ಆಗೋ ಚಾನ್ಸಸ್ ತುಂಬ ಇರ್ತವೆ. ಹಾಗಾಗಿ ನೇವಿಲೆಲ್ಲ ಕೆಲಸ ಮಾಡಬೇಕು ಅಂತ ಆಸೆ ಇರೋರು ಈ ಕೋರ್ಸ್ಗೆ ಸೇರ್ಕೋಬೋದು. ಥ್ಯಾಂಕ್ ಯು.